ಸಂದರ್ಭದಲ್ಲಾದ್ರೂ ಶಿವನೇ ಗೋವಿಂದ ನಾರಾಯಣ ಕಬ್ಬಾಳಮ್ಮ ವೀರಭದ್ರ ಸ್ವಾಮಿ ಬಾಂಡ್ಮಾರಮ್ಮ ಅನ್ಬೇಕಂತ ನಾವು ಏನ್ ಮಾಡೋದು. ಸಂದರ್ಭ ಹಂಗಿಲ್ಲ. ಈಗ ಎಲ್ಲ ಆಸ್ಪತ್ರೆಲ್ಲೇ ಜೀವ ಬಿಡ್ತಿರೋದು. ಇವಾಗ ಬಾಯಿಗೆ ಮೂಗೆಲ್ಲ ಪೈಪ್ ಹಾಕ್ಬಿಡ್ತಾರೆ. ಗೊರ ಗೊರ ಅನ್ನೋದ್ ಬಿಟ್ರೆ ಗೋವಿಂದ ಅನ್ನೋಕ್ ಆಗುದೇ ಇಲ್ಲ. ಕಬ್ಬಾಳಲ್ಲಿ ಒಬ್ಬ ಮುದುಕಪ್ಪ ಸೈಟ್ ಇಟ್ಕೊಂಡಿದ್ದ. ಇಬ್ರು ಗಂಡು ಮಕ್ಕಳು 60 ಲಕ್ಷಕ್ಕೆ ಮಾರ್ದ ಸೈಟು. ಹಿರಿಯ ಮಗನಿಗೆ 20 ಲಕ್ಷ ಕೊಟ್ಟ, ಎರಡನಿಗೆ 20 ಲಕ್ಷ ಕೊಟ್ಟ, ಇನ್ನೊಂದು 20 ಲಕ್ಷ ಇಬ್ರು ಮಕ್ಕಳು ಗೊತ್ತಿಲ್ದಂಗೆ ಯಾರಿಗೋ ಬಡ್ಡಿ ಕೊಟ್ಬಿಟ್ಟ. ಅವನಿಗೆ ಬರೀಕ್ ಬರುವುದಿಲ್ಲ, ಓದಕ್ ಬರುವುದಿಲ್ಲ, ಯಾರಿಗೋ ಕೊಟ್ಟವನೆ. ಯಾರು ಕೊಟ್ಟಿವನಿ ಅಂತ ಮಕ್ಳಿಗೆ ಮಾತ್ರ ಹೇಳಿಲ್ಲ. ಹಿರಿಯ ಮಗನಿಗೆ ಭಯ ಏನು ಅಂದ್ರೆ ಇವನಿಗೆ ಬರೀಕ್ ಬೇರೆ ಬರುವುದಿಲ್ಲ, ಓದಕ್ ಬೇರೆ ಬರುವುದಿಲ್ಲ. ಮೊದ್ಲೇ ನಮ್ಮ ಅಪ್ಪ ವಯಸ್ಸಾದವನು, ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೆ ದುಡ್ಡು ಹೊಂಟೋಯ್ತದೆ ಅಂತ ಅವನಿಗೆ ಭಯ. ಅಪ್ಪ ಹೇಳ್ಬಿಡಪ್ಪ ಬರ್ದ್ ಮಡಗ್ತೀನಿ, ಅಪ್ಪ ಹೇಳ್ಬಿಡಪ್ಪ ಬರ್ದ್ ಮಡಗ್ತೀನಿ ಅಂತ ಅವನು. ನಾನು ಹೇಳುವುದಿಲ್ಲ, ಯಾಕೆ ಹೇಳ್ಬಿಟ್ಟು ನೀಸ್ಕೊಬಿಡ್ತಾನೆ ಅಂತ ಅವನು. ಅವೆಲ್ಲ ಬೇಕಿಲ್ಲ ಕಲ, ನಿನಗೆ 20 ಲಕ್ಷ ಕೊಟ್ಟಿಲ್ವಾ ತ್ಯಾಪ್ಗೆರು ಅಂತ. ಅವನು ಇಲ್ಲ ಕಣಪ್ಪ, ನಿಂದ ಅಮ್ಮಯ್ಯ ಬರ್ದ್ ಮಡಗ್ದವ್ರಿಗೆ ಕೊಡೋರು ಮನ್ಕನಾಗ ಜನ ಈಗಿನವ್ರು ಕಮ್ಮಿ ಇಲ್ಲ. ಚೆಕ್ ಕೊಟ್ಬಿಟ್ಟೆ ನಮ್ಮನೆ ಕೋರ್ಟ್ ಕಲಿಸ್ತಾರೆ, ನಿನ್ ಕೊಟ್ಟಾರಪ್ಪ. ಅಪ್ಪ ಅವೆಲ್ಲ ಯಾಕೋ ನಿನಗೆ ಯಾಕಪ್ಪ ಅವೆಲ್ಲ, ನಿಂಗೆ 20 ಲಕ್ಷ ಕೊಟ್ಟಿವನಲ್ಲ ಸುಮ್ನಿರು ಅಂತ. ಹಂಗಲ್ಲ ಕಣಪ್ಪ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಹೆಚ್ಚು ಕಮ್ಮಿ ಅಂದ್ರೆ ಏನ್ ಹೇಳು, ಸತ್ತೋಯ್ತಾನ ಅಂತ. ಅಯ್ಯೋ ದಡ್ಡ ಹೋಗೋ, ನಾನ್ ಜಾತಕ ಬರ್ಸಿವ್ ಕಣ 590 ವರ್ಷ ಬದುಕ್ತೀನಿ ಕಣ, ಈಗ 63 ಅಂತ ಅವನು. ನಿಂದ ಅಮ್ಮಯ್ಯ ಕಣಪ್ಪ, ಜನ ಹಂಗಲ್ಲ ಹಿಂಗಲ್ಲ ಅಂತಾನೆ. ಹಿರಿ ಮಗನ್ ಬೆಳಗು ನಿದ್ ಬರಲ್ತು. ಇವನು 20 ಲಕ್ಷ ಕೊಟ್ಮೇಲೆ ಅವ್ನ್ ಶುಗರು BP ಎಲ್ಲ ಬಂದ್ಬಿಡ್ತಾ. ಅವ್ನಿಗೆ ಯಾರು ಕೊಟ್ಬಿಟ್ಟು ನಾವು ಕಾಣಲ್ಲ ಅಂತ. ಒಂದ್ ದಿವ್ಸ ಬೆಂಗ್ಳೂರ್ಗೆ ಹೋಗ್ಬೇಕು. ಹಿರಿ ಮಗ ಬಂದ, ಅಪ್ಪ ಜನ ಜಾಸ್ತಿ ಕಣಪ್ಪ, ಇವತ್ತು ಅಮ್ಮನ ವಾರ, ಜನ ಬರ್ತಾರ ತಿಂದ ಹುಸಿ ಹುಷಾರು ಕಣಪ್ಪ, ಮನೆ ತವೆ ಕೂತ್ಕಪ್ಪ ಅಂತ ನಾವು. ಆಯ್ತು ಹೋಗು, ಜೋಪಾನ ಕಣಪ್ಪ ನಿಂದ ಅಮ್ಮಯ್ಯ ಅಂತಾನೆ. ಅವ್ನು ಜೋಪಾನ ಅಂತ ಹೇಳಿದ್ರು ಅಪ್ಪನಲ್ಲ, ದುಡ್ಡು ಜೋಪಾನ ಅಂತ ಅವನು. 20 ಲಕ್ಷ ಹೋಗ್ಬಿಡ್ತದೆ ಅಂತ. ಆಯ್ತು ಓಲ, ಅದು ಎಷ್ಟ ತಂದಿ ಅಂತಾನ ಅವನ್ ಬೇರೆ. ಆಯ್ತು ಅಂತ ಹೊಂಟದ. ತಮ್ಮನ್ಗಂದ ರೋಡ್ ಕಟ್ಬಿಡ್ಬೇಡಕ್ಕಲ್ಲ, ಗೇಟ್ ಬಾಕ್ಲ ಹಾಕ್ಬಿಟ್ಟು ಒಳಗೆ ಕುಣ್ಸ್ಕಲ್ಲ ಇವನು ಅನ್ಬಿಟ್ಟು ಹೋದ ಅವನು. ಬೆಂಗ್ಳೂರ್ಗೆ ಹೋಗವನು 11 ಗಂಟೆಗೆ. ಇವನ್ ಬಾಕ್ಲಲ್ಲಿ ಕೂತಿದ್ದ, ತಲೆ ಗರ್ರ ಅಂತ ಸುತ್ತು ದಬ್ಬಂತ ಕೆಳಗೆ ಬಿದ್ದೋದ. ಅಯ್ಯೋ ಇದೇ ನೀನು ನಮ್ಮ ಅಪ್ಪಿಂಗ್ ಬಿದ್ದೋದ ಅಂತ ಅವನು ಅಕ್ಕಪಕ್ಕ ತೊಡ್ಕರ್ದ. ಆ ಕಾರ್ ತಗೊಂಡು ಹೋದ್ರು. ಅಲ್ಲಿ ಕನಕಪುರಕ್ಕೆ ಹೋದ್ರು. ಅವ್ರು ಬೆಂಗ್ಳೂರ್ಗೆ ಹೋಗಿ ಅಂದ್ರು. ಆಮೇಲೆ ಅರ್ಧ ದಾರಿಗೆ ಹೋಯ್ತಲೆ ಬಂದಲ್ಲೋ, ಯಾಕೋ ಉಸಿರು ಎಳಿತಾವ್ ನಡಿಲಲ್ಲೋ, ಯಾವ ಬೆಂಗ್ಳೂರ್ಗೂ ಬೇಡ ಅಂತ ಹೊತ್ತಿಗೆ ಬಂದು ಮನಗ ಹಾಕ್ಬಿಟ್ರು. ತಮ್ಮ ನೋಡ್ತಾವನೆ, ಅವ್ರ ಅಣ್ಣಿಲ್ಲ. ಅವ್ನು ಹೆಡ್ತಿ ಅಂದ್ಲು, ಆ ಥರ ಹೋಲಿಲ್ವ ಬೆಂಗ್ಳೂರಿಗೆ ನಿಮ್ಮ ಅಣ್ಣ ಅಂದ್ಲು. ಫೋನ್ ಮಾಡ್ದ, ಅಣ್ಣ ಬಂದ್ಬಿಡು ಬೇಗ ಅಂದ. ಯಾಕಪ್ಪ ಅಂದ. ಅಪ್ಪಂಗೆ ಹುಷಾರಿಲ್ಲ ಅಂದ. ಒತ್ತರ ಚೆನ್ನಾಗಿದ್ನಲ್ಲೋ ಅಂದ. ಅಣ್ಣ ಈಗ 11 ಗಂಟೆ ಲಕ್ಕು ಹೊಡೆದ್ಬಿಡ್ತ್ಕಣ ಅಂದ. ಲಕ್ಕು ಹೊಡೆದ್ಬಿಡ್ತೆ, ಎಲ್ಲೆಲ್ಲಿ ಹೊಡೆದಿದ್ದಪ್ಪ ಅಂದ. ಬಾಯಿಗೆ ಕೈಗೆ 2 ಹೊಡೆದ್ಬಿಟ್ಟದೆ ಅಂದ. ತೀರ್ಸ್ಬಿಟ್ನಲ್ಲ ನಮ್ಮ ಮನೆ ಅವನ ಮಲಳಾಗುನು ಅಂದ. ಇವನು ಏನಣ್ಣ ತೀರ್ಸ್ಬಿಟ್ಟ ಅಂದ. ಬತ್ತಿನ ತಡಿಯಪ್ಪ, ಅವ್ನು ನೆಗ ಬಿದ್ದೋಗಂಗೆ ಬತ್ತಿನ ತಡಿಯೋ ಒಂಚೂರ ಬಡ್ಕನ್ನಲ್ಲೋ ಎಬುಡು ಅಂದ್ರು. ಅವ್ನು ಮಲಳಾಗ ಎಳ್ದೆ ಹೋದ್ನಲ್ಲಪ್ಪ. ಅಲ್ಲಿಂದ ಬತ್ತಾವನೆ, ಏಕ ಬೈಕ ಬತ್ತಾವನೆ. ಬರ್ಕತ್ತೀನಿ ಅಂದ್ರು ಎಳ್ದೆ ಹೋದ. ಅವ್ನು ಬಾಯಿಗೆ ಮಣ್ಣಾಗ ಬೈಕ ಬಂದ. ಅಪ್ಪ ಎತ್ತಪ್ಪ ಸಾಕಿದಪ್ಪ ಮಧ್ಯಾಹ್ನಲ್ಲಿ ಮನ್ಗವನ್ ಪಾಪ ಮಂಚದ ಮೇಲೆ. ಬಟ್ಟೆ ಮೇಲೆ ಜ್ಞಾನ ಇಲ್ಲ ಅವನಿಗೆ, ಪಾಯಿಗೆ ಬಟ್ಟೆ ಮೇಲೆ ಜ್ಞಾನ ಇಲ್ಲ. ಪಾಯಿ ಮನ್ಗವನು. ತಿನ್ನಕ್ ಆಗ್ತಿಲ್ಲ ಅನ್ನ. ನೆಂಟ್ರೆಲ್ಲ ಸುತ್ತ ಕೂತವ್ರು, ಅಳ್ತಾವ್ರೆ, ಹೊಟ್ಟೈತವನೆಲ್ಲ ಯಜಮಾನ ಅಂತ. ಇವನ್ ಬತ್ತಿದಂಗೆ, ಅಪ್ಪ ಹಿಂಗ್ ಬಿದ್ದಿದ್ಯಲ್ಲ ಅನ್ಲಿಲ್ಲ. ನಿನ್ ಮನಳಾಗುನೇ ಬರ್ಕತೀನಿ ಅಂದ್ರು ಹೇಳ್ದೆ ಹೋದಲ್ಲೋ, ಮಂದಿಸ್ತಾನೆ ಬರ್ಕತೀನಿ ಇನ್ನಲ್ಲೋ. 20 ಲಕ್ಷ ತೊಡೆದ್ಬಿಟ್ಟು ಹೋಯ್ತಾ ಇದೆಯಲ್ಲೋ ನಿನ್ ಮನ್ಕನಾಗ. ಉಂಡಂಗಲ್ಲ ತಿನ್ನಂಗಲ್ಲ ಕೊಟ್ಟಾರಪ್ಪ 6 ಜನ. ಅಪ್ಪ ಯಾರು ಕೊಟ್ಟಿದ್ಯೋ ಅಂತ ದಬಾರ ಬಿದ್ದೋದ ಬಂದ ಮೇಲೆ. ಇವನು ಏನ್ ಹಿಂಗ್ ಬಡ್ಕತ್ತವನೆ ಅಂತ ಜನಕ್ಕೆ ಪಾಪ ಗೊತ್ತಿಲ್ಲ. ಅವ್ರ ಅಪ್ಪನಿಗೆ ಮಗನ್ ನೋಡ್ ಅದೇನನ್ನಿಸ್ತೋ, ಅರ್ಬಗ್ಗಲ್ ಮ್ಯಾಕ್ ಎದ್ಬಿಟ್ಟು ಪಾಪ ಕಷ್ಟಪಟ್ಟು ಮ್ಯಾಕ್ ಎದ್ದು ಒಂದ್ ಕೈ ಮಾತ್ರ ಸುಮಾರು ಸ್ವಾಧೀನ ಇತ್ತು. ಆ ದನಿಂಗ್ ಕೊಟ್ಟ ಕಡೆ ಕೈ ತೋರಿಸ್ಬಿಟ್ಟು ಅಬಾ ಅನ್ಬಿಟ್ಟು ಅಪ್ಪ ಮನಿಕಂದ. 20 ಲಕ್ಷ ಯಾರು ಕೊಟ್ಟಿದ್ರೆ ದನಿಂಕರ ತೋರಿಸ್ತೀಯಲ್ಲ, ಯಾಕಪ್ಪ ನಿಂಗೇನಪ್ಪ ಬಂದಿರೋದು? ಯಾರು ಕೊಟ್ಟಿದ್ದಿ ಹೇಳು, ಯಾರು ಕೊಟ್ಟಿದ್ದಿ? ಜೀವ ತಿಂತಾನೆ. ಅವನಿಗೆ ಮಾತಾಡೋಕೆ ಆಗೋಲ್ತು. ಅಬಾ ಅಂತ. ಕಡೆಗೆ ಯಾರೋ ಬುದ್ಧಿವಂತರಿದ್ರು, ನಮ್ಮ ಕಬ್ಬಾಳೇಗೌಡ್ರು ಹೇಳಿದ್ರು, ಯಾಕೆ ಹಿಂಗ್ ಬೆಡ್ಕತ್ತಾ ಇದ್ದೀರಿ ಅಂದ್ರು. ಗೌಡ್ರೆ ಯಾರಿಗೋ 20 ಲಕ್ಷ ಕೊಟ್ಬಿಟ್ಟವನೆ, ಯಾರು ಕೊಟ್ಟವನೆ ಅಂತ ಹೇಳ್ಬಿಟ್ಟು ಸತ್ತೋದ್ರೆ ಆಯ್ತದೆ ಕಣಪ್ಪ ಇವನು ಅಂತ. ಹೆಂಗ್ಲ ಹೇಳನು, ನಾಲ್ಗೆ ಬಿದ್ದೋಗೋದಲ್ಲಿ ಈಗ. ಅದಕ್ಕೆ ಅವ್ರು ಅಂದ್ರು, ಒಂದು ಕೆಲಸ ಮಾಡಿ, ನಂಗೆ ಗೊತ್ತಿರೋಬ್ರು ಬೆಂಗಳೂರಲ್ಲಿ ಡಾಕ್ಟರ್ ಅವ್ರೆ, ಅಪೋಲೋ ಆಸ್ಪತ್ರೆಯಲ್ಲಿ. ಅವಯ್ಯ ಭಾಳ ಎಕ್ಸ್ಪರ್ಟು ಕಣೆ, ಅಮೆರಿಕದಲ್ಲಿ ಓದ್ಕೊ ಬಂದವನೆ. ಒಂದು ಇಂಜೆಕ್ಷನ್ ಮಾಡ್ತಾನೆ, 5 ನಿಮಿಷ ಮಾತಾಡೋಂಗೆ ಮಾಡ್ಬಿಡ್ತಾನೆ. ಮಾಡಿಸ್ಬಿಡಿ ಇಂಜೆಕ್ಷನ್ ಅಂದ. ಎಷ್ಟಾದಣ ಅಂದ. ಒಂದು 5 ಲಕ್ಷ ಆಗೋದು. ಅಯ್ಯೋ ಅದು ಬೇರೆ ಕಳ್ಕೊಂಡಿಯ ಹೋಗಪ್ಪ ಅಂದ್ರು. ದಡ್ರು ನೀವು, 5 ಲಕ್ಷ ಖರ್ಚು ಮಾಡಿದ್ರೆ 15 ಲಕ್ಷ ನಿಮ್ಗೆ ಉಳ್ಕತ್ತಲ್ಲ, ನಮ್ಗೆ ಉಳ್ಕೊಂಡದ ಅದು. 20 ಲಕ್ಷ ಸುದ್ದಿ ಹೇಳ್ತಾನೆ ಅಂತ.
ಕರ್ಸಪ್ಪ ಆದರಣೆ ಬರ ಆಲಿ ಅಂದ್ರು. ಕರ್ಸೇ ಬಿಟ್ರು ಡಾಕ್ಟ್ರೇ ಮೊದ್ಲು ಇಂಜೆಕ್ಷನ್ ಮಾಡಿ ನಮ್ಮ ಅಪ್ಪಂತ ದುಡ್ಡು ಸುದ್ದಿ ಕೇಳ್ಬೇಕು ಅಂದ ಕಿರಿ ಮಗ. ಡಾಕ್ಟ್ರ್ ಅಂದ್ರು, ಅಪ್ಪ ನಾನು ಇಂಜೆಕ್ಷನ್ ಮಾಡ್ತೀನಿ, ಅವನು ಮಾತಾಡ್ತಾನೆ, ದುಡ್ಡು ಸುದ್ದಿ ಹೇಳೋನು ಇಲ್ವೋ ನಂಗೆ ಗೊತ್ತಿಲ್ಲ ಕಣಪ್ಪ, ಆಮೇಲೆ ಅದು ಹೇಳಲೇಬೇಕು ಅಂತ ರೂಲ್ಸ್ ಮಾಡಬೇಡಿ ಅಂತ. ಇಲ್ಲ ನಾವು ಕೇಳ್ಕತ್ತೀವಿ ಮಾಡ್ಬಿಡಿ ನೀವು ಅಂದ. ಅವನು ಮೊದಲೇ ದುಡ್ಡು ಇಸ್ಕೊಂಡು ಅವ್ನು ಇಂಜೆಕ್ಷನ್ ಮಾಡಿಬಿಟ್ಟು ಹೊರಟೇಬಿಟ್ಟು ಅವನು. ಇವರು ಮೊಬೈಲ್ ಆನ್ ಮಾಡಿ ಹಿಡ್ಕೊಬಿಟ್ಟು ಅವನಲ್ಲೇ ಹಿಡ್ಕಲ್ಲ, ಒಂದಿಬ್ರು ಕಳ್ಳನ ಮಕ್ಳ ಮೇಲೆ ಗೆಸ್ಸದೆ ನನಗೆ, ಅವ್ರಿಗೆ ಕೊಟ್ಟಿರೋದು ಇವನು, ಬಾಯಿ ಬಿಟ್ಬಿಡ್ಲಿ ಹೋಗಿ ಹೊಸಲು ಮಾಡಾಕ್ಬಿಡ್ಮ ಅಂತ. ಮೊಬೈಲ್ ಆನ್ ಮಾಡಿ ಹಿಡ್ಕೊಬಿಟ್ಟವ್ರೆ. ಅಪ್ಪ ಯಾರು ಕೊಟ್ಟಿದ್ದಿ ಅಂತವ್ರೆ. ಪಳಕ್ಕನ್ ಕಂಡು ಬಿಟ್ಬಿಟ್ಟು ಅವನು ಇಂಜೆಕ್ಷನ್ ಪವರು. ಅಪ್ಪ ನಿಂತ ಅಮ್ಮ ಯಾರು ಕೊಟ್ಟಿದ್ದಿ ದುಡ್ಡ ಅಂದ. ಅವ್ನು ತಡ್ಕಂದ್ ಮ್ಯಾಕ್ ಎದ್ಬಿಟ್ಟು, ಲೋ ಹಸಿಂಕರ ಕಾಸಿಂಬಲ್ಲು ತಿಂತ ನೋಡ್ರಪ್ಪೋ ಅಂದ್ಬಿಟ್ಟು ದಬ್ಬಂಬಿ ಸತ್ತೋಗ್ಬಿಟ್ಟು ಅವನು. 5 ಲಕ್ಷ ಖರ್ಚು ಮಾಡ್ಬಿಟ್ಟು ಕಾಸಿಂಬಲ್ ಹುಡುಕತ್ತು. ಐಡಿಯಾ ಕೊಟ್ರಲ್ಲಪ್ಪ, ಕಬ್ಬಾಳೆ ಕೊಟ್ರು, ಎಲ್ಗೂ ಹೋದ್ರು ಕಣಪ್ಪ ಮನೆಗೆ. ಅವ್ರು ತಾನೇ ಬಂದು 5 ಲಕ್ಷ ತೊಡೆದ್ಬಿಟ್ರಲ್ಲಪ್ಪ, ಇವ್ನು 20 ತೊಡೆದಿದ್ದ. ಐಡಿಯಾ ಹೆಂಗಾಗ್ಬಿಡ್ತು ನಮಗೆ ಅಂತ. ಅವನು ಗೋವಿಂದ ಅನ್ಲಿಲ್ಲ, ಮಕ್ಕಳು ಗೋವಿಂದ ಅನ್ಸೋ ಪ್ರಯತ್ನ ಮಾಡ್ಲಿಲ್ಲ. ಅವ್ರ ಆಸೆ ಅಂತ ದುಡ್ಡು ಅವ್ರಿಗೆ ಉಳ್ಕೊಳ್ಳಿಲ್ಲ, ಅವನ ಆಸೆ ಅಂತೆ ಅವನು ರಾಮ ಗೋವಿಂದ ಅನ್ಲಿಲ್ಲ. ಭವ ಅಂತಾರೆ, ವಯಸ್ಸಾಯ್ತಾ ಕಡಿಮೆ ಆದ್ರೆ ತುಂಬಾ ಒಳ್ಳೇದು. ಫಲ ತುಂಬಿದ ಮರ ಬಾಗ್ತದೆ, ತುಂಬಾ ವಯಸ್ಸಾದ ಒಂದು ಸಂಯಮದಿಂದ ನಡ್ಕಂತ. ಆ ನಡವಳಿಕೆನೆ ಈ ಜೀವನದಲ್ಲಿ ಒಂದು ಹೆಸರಿರೋದು. ಇವಾಗ ಸುಶೀಲಮ್ಮನ ನಡವಳಿಕೆ ಇದೆಯಲ್ಲ, ಅದ್ರ ಬಗ್ಗೆನೆ ಬಂದು ನೆಂಟ್ರೆಲ್ಲ ಮಾತಾಡೋದು, ಇನ್ನೇನು ಮಾತಾಡೋದಿಲ್ಲ. ಕಷ್ಟ ಕಾಲದಲ್ಲಿ ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿ ನಮ್ಮ ಮಾತಾಡಿಸ್ತಿದ್ರು. ಆ ತಾಯಿ ಇನ್ನೊಂದು 4 ದಿವಸ ಇರ್ಬೇಕಿತ್ತು ಅನ್ನೋ ಭಾವನೆ ಉಳಿಸ್ಕೊತಾರಲ್ಲ ಅಮ್ಮ, ಅದು ಮಾತ್ರ ಶಾಶ್ವತ. ಅದಕ್ಕೆ ವಾರ್ತೆ ಕೀರ್ತಿವೆಂಬವೆರಡು ಸತ್ತ ಮೇಲೆ ಬಂದವಯ್ಯ.